ಅದರ ಪಟ್ಟು ಏನು ಬೇರೆ ಆದಿಲ್ಲ, ದೇರ್ ಇಸ್ ನೋ ಅದರ್ ವೇ. ಹೀಗಾಗಿ ಎಲ್ಲ ಜನನು ಇವರಿಬ್ಬರಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು, ಕುರುಡರಲ್ಲಿ ಮೆರಳು ಶ್ರೇಷ್ಠ ಅಂದಂಗಂತ ಆ ದಿಶೆಯಲ್ಲಿ ಇವರಿಬ್ಬರು ಈಗಂತ ಬಿ ಜೆ ಪಿ ಬೆನ್ನು ಹತ್ತದ. ಬಿ ಜೆ ಪಿ ಜೊತೆಗೆ ನಮ್ಮ JDS ಜೊತೆಗೂಡಿದೆ. ಇದರಿಂದಾಗಿ ಇಲ್ಲಿ ಬಾಗಲಕೋಟೆಯಲ್ಲಿ ಆಗಿರ್ಬೋದು, ದಾವಣಗೆರೆಯಲ್ಲಿ ಆಗಿರ್ಬೋದು ಬಿ ಜೆ ಪಿಗೆ ಮತಗಳು ಹೆಚ್ಚು ಬರ್ಬೋದು ಅನ್ನೋಂಥ ಮಾತಿದ್ದರೂ ಸಹಿತ ಹಿಂದಿನ ಇತಿಹಾಸ ಬಲ್ಲಂಥವ್ರು ನೋಡ್ರಿ ವಿಚಾರ ಮಾಡಿ ನೋಡ್ರಿ ಅನ್ನೋಂಥ ಮಾತು ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಚುನಾವಣೆ ಭವಿಷ್ಯದ ದೃಷ್ಟಿಯಿಂದ ಭಾಳ ಮಹತ್ವದಿದೆ. ಅದರಲ್ಲೂ ಮುಂಬರುವ ಚುನಾವಣೆಗೆ ಇದು ದಾರಿದೀಪ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಯಾವ ಪಕ್ಷ ಎಷ್ಟು ಮಟ್ಟಿಗೆ ಮತ ಪಡಿಬೋದು ಅನ್ನೋದ್ರ ಮೇಲೆ ಮುಂದಿನ ಭವಿಷ್ಯ ನಿಂತಿದ್ದು. ಒಟ್ಟಿನಲ್ಲೇ ಎರಡೂ ಪಕ್ಷಗಳಿಗೆ ಮಾತ್ರ ಇದೊಂದು ರೀತಿ ಏನಪ್ಪ ಅಂತಂದ್ರೆ ಸವಾಲಿನ ಈ ಒಂದು ಚುನಾವಣೆ ಅನ್ನೋದನ್ನು ಮತ್ತೆ ಬಿಡಿಸಿಡಬೇಕಾಗಿಲ್ಲ. ಇನ್ನು ಕೊನೆಯದಾಗಿ ಹೇಳೋದಿಷ್ಟ, ನಮ್ಮ JDS ಕುಮಾರಸ್ವಾಮಿಗಳು ಮತ್ತು ವಿಜೇಂದ್ರ ಅವರು ಬಿ ಜೆ ಪಿ ವಿಜೇಂದ್ರ ಅವರು ಕೂಡಿ ಏನು ಮಾತಾಡಿದ್ರು ಅನ್ನೋದು ಭಾಳ ಪ್ರಮುಖದ. ಅದೇ ಕಾರಣಕ್ಕೆ ಕೂಡಿ ಹೋಗುವ ಸಾಧ್ಯತೆಗಳಿದೆ ಈಗಂತೂ ಇಲೆಕ್ಷನ್ ಆಗುವವರೆಗೆ. ನಂತರದ ಏನಾಗ್ತದೆ ನೋಡೋಣ ಅದನ್ನು. ಯಾಕಂದ್ರೆ ಎರಡೂ ಪಕ್ಷಗಳು ಇವತ್ತು ನಾವು ಗೆಲ್ತೀವಿ ಅನ್ನುವಂಥ ಮಾತುಗಳನ್ನ ಮೇಲ್ಮೇಲೆ ಆಡೋದನ್ನು ನೋಡಿದಾಗ ಜನರು ಈಗಾಗಲೇ ಈ ಚುನಾವಣೆಗಳ ಸಲುವಾಗಿ ಮಾನಸಿಕ ಸೋತು ಹೋಗಿದ್ದಾರೆ, ಜರ್ಜರಿತಾಗಿದ್ದಾರೆ. ಯಾರೇ ಬರಲಪ್ಪ, ಬಂದವ್ರು ಬರಲಿ, ಒಳ್ಳೆಯದಾಗಲಿ ಅನ್ನೋಂಥ ಮಾತುಗಳು ಮಾತಾಡ್ತಾಯಿದ್ದಾರೆ. ಏನೋ ಆಗಲಿ, ಅದನ್ನು ನಾವಿನ್ನು ಚುನಾವಣಾ ಎಣಿಕೆ ದಿನಗಳಿಂದ ಈ ವಿಚಾರ ತಿಳ್ಕೊಬೋದಾಗಿದೆ ಅಂತೇಳಿ ನಾನು ಅನಿಸಿದ ಕೆಲವು ಮಾತುಗಳು ನಿಮ್ಮೊಂದಿಗೆ ಮಾತಾಡಿದ್ದೀನಿ. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. 16 ನ್ಯೂಸ್ ಅರ್ಥ ದೇಶ ತರ ಸತ್ಯದ ಕೈಗಳಲ್ಲಿ ವಂದನೆಗಳು.